ಸ್ತೋತ್ರಗಳು ನಿಮ್ಮೆಲ್ಲರನ್ನು ಸೃಷ್ಟಿಸಿದ ಆ ಜಗದೀಶ್ವರನಿಗೆ ಮೀಸಲು. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಬಂಧು ಭಗಿನಿಯರೇ, ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರ ಮೇಲೆ ಆ ಸೃಷ್ಟಿಕರ್ತನ ಅನಂತ ಅನಂತ ಅನುಗ್ರಹಗಳು ಸದಾ ವರ್ಷಿಸಲಿ. ಮಂಕುತಿಮ್ಮನ ಕಗ್ಗದ ಹೇಳಿದರು ಆರಂಭದಲ್ಲಿ, ಅದರಲ್ಲಿ ಕೊನೆಯಲ್ಲಿ ಎಲ್ಲರಲ್ಲಿ ಒಂದಾಗು ಮಂಕುತಿಮ್ಮ ಅಂತ. ಈ ಎಲ್ಲರಲ್ಲಿ ಒಂದಾಗುವಂತಹ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಾಯಿದ್ದೇವೆ. 4,000 ರೂಪಾಯಿ ಹಣ ಕೊಟ್ಟು ನಿಮ್ಮನ್ನು 3 ಗಂಟೆ ಇಲ್ಲಿ ಕಾಯಿಸಿ ಚಿತ್ರಹಿಂಸೆ ಮಾಡಿಸುವಂತಹ ಅಷ್ಟು ಕ್ರೂರ ಮನಸ್ಸು ಖಂಡಿತ ನಮ್ಮದಲ್ಲ. ವೇದಿಕೆಯಲ್ಲಿರುವಂತಹ ಎಲ್ಲ ಜನರನ್ನು ನೋಡಿ ಅವರಿಂದ ನೀವು ಪ್ರಭಾವಿತರಾಗಿ ನಾವು ಹೀಗೆ ಆಗಬೇಕು, ಯಾರಿಗೆ ಸ್ಟೂಡೆಂಟಿಗೆ ಅನಿಸಬೇಕು, ಅದೇ ರೀತಿ ಹೆತ್ತವರಿಗೆ ಅನಿಸಬೇಕು, ನಮ್ಮ ಮಕ್ಕಳು ಇವರಂತಾಗಬೇಕು. ಇದು ಈ ಕಾರ್ಯಕ್ರಮ ಮಾಡುವ ಉದ್ದೇಶವೇ ಅದು. ನಾವು ನಿಮ್ಮ ಅಕೌಂಟಿಗೇನೆ ಹಣ ನೇರವಾಗಿ ಹಾಕಬೇಕಿತ್ತು, ಹಾಕಬಹುದಿತ್ತು. ನಾವು ಈ ರೀತಿ ಕೌಂಟರ್ ಮಾಡಿ ಚೆಕ್ ಮಾಡಿ ಇಲ್ಲಿ ಕೊಡುವ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಪ್ರಶ್ನೆ ಬಂದದಂತ ಹೇಳಿದರೆ, ಆರಂಭದಲ್ಲೇ ವಿ ಸಿ ಸರ್ ಹೇಳಿದರು, ಪ್ರಯೋಜನಕಾರಿಯಾದಂತಹ ವಿದ್ಯೆ. ಸನಾತನ ಧರ್ಮದಲ್ಲಿ ಒಂದು ಪ್ರಾರ್ಥನೆ ಇದೆ, ಬೆಳಿಗ್ಗೆ ಮನೆಯಿಂದ ಹೊರಡುವಾಗಲೇ ಆ ಪ್ರಾರ್ಥಿಸಿ ಹೋಗಬೇಕಂತ ಇದೆ. ಅದು ಪ್ರಯೋಜನಕಾರಿಯಾದಂತಹ ವಿದ್ಯೆ ದಯಪಾಲಿಸು, ಓ ದೇವರೇ ಪ್ರಯೋಜನಕಾರಿಯಾದಂತಹ ವಿದ್ಯೆ ದಯಪಾಲಿಸು. ಎರಡನೆಯದು, ನೀನು ಮೆಚ್ಚುವ ಕೆಲಸ ನನ್ನಿಂದ ಮಾಡಿಸು. ಮೂರನೆಯದು, ನನಗೆ ಶುದ್ಧವಾದ ಆಹಾರವನ್ನು ನೀಡು. ಇದನ್ನು ಪ್ರಾರ್ಥಿಸಿ ಮನುಷ್ಯ ಹೊರಗಡೆ ಕಾಲಿಡಬೇಕಂತೆ. ಎಲ್ಲ ವೇದ ಗ್ರಂಥದಲ್ಲೂ, ಕುರಾನ್ನಲ್ಲೂ ಅಥವಾ ಬೈಬಲ್ನಲ್ಲೂ ಯಾವ ಮೋಕ್ಷ ಸಿದ್ಧಾಂತ ತೆಗೆದು ನೋಡಿದರೂ ಅದೇ ಮುಖ್ಯವಾಗಿರ್ತದೆ. ಈಗೇನಾಗಿದೆ ಅಂತ ಹೇಳಿದರೆ, ಪ್ರಯೋಜನಕಾರಿಯಾದ ವಿದ್ಯೆ ಇಲ್ಲ. ಅಕ್ಷರಾಭ್ಯಾಸದಲ್ಲಿ ತಾಳ್ಮೆ ವಿವೇಚನೆಗೆ ಸ್ಥಳವೇ ಇಲ್ಲ. ಯಾವ ಅಕ್ಷರಾಭ್ಯಾಸ ತಾಳ್ಮೆ ಮತ್ತು ವಿವೇಚನೆಯನ್ನು ಕಲಿಸಬೇಕಿತ್ತೋ ಅದೀಗ ಗಳಿಕೆ ಆಧಾರಿತವಾಗಿ ಪರಿವರ್ತಿತವಾಗಿದೆ. ಮೂಲ್ಯಾಧಾರಿತ ಶಿಕ್ಷಣದ ಬಗ್ಗೆ ಒತ್ತು ಕೊಡುವಂತಹ ಸಮಾಜ ಅಥವಾ ಸಮುದಾಯ ಅಥವಾ ಕುಟುಂಬ ಈಗ ತೀರಾ ವಿರಳ. 3 ಗಂಟೆಗಳ ಕಾಲ ಮೊಬೈಲ್ ಉಪಯೋಗಿಸಿಲ್ಲ ಅಂತ ಹೇಳಿದರೆ ಅದೇ ಒಂದು ದೊಡ್ಡ ಒಂದು ಇತಿಹಾಸ ಅಂತಲೇ ಹೇಳುವ ರೀತಿಯಲ್ಲೆಲ್ಲ ವೇದಿಕೆಯಲ್ಲಿ ಮಾತು ಬಂತು. ಸಾಧ್ಯವೇ ಇಲ್ಲದಂಥ ರೀತಿ. 8 ಸೆಕೆಂಡು ಮನುಷ್ಯನ ಮನಸ್ಥಿತಿ ಅಂತ. ವಕೀಲರಿದ್ದಾರೆ, ಅವರು ಸಹ ಅದು ಪ್ರಯೋಜನಕಾರಿಯಾಗಿ ವಿದ್ಯೆ ಆಗಿಲ್ಲ ಅವರದು. ವೈದ್ಯರಿದ್ದಾರೆ, ಅವರದ್ದು ಪ್ರಯೋಜನಕಾರಿ ವಿದ್ಯೆ ಆಗಿಲ್ಲ. ಆರಕ್ಷಕರಿದ್ದಾರೆ, ಅವರದ್ದು ಪ್ರಯೋಜನಕಾರಿ ವಿದ್ಯೆ ಇಲ್ಲ. ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ, ಒಂದೆರಡು ಕ್ಷೇತ್ರದಲ್ಲ, ಎಲ್ಲಿ ನೋಡಿದರೂ ಯಾವ ವಿದ್ಯೆಯನ್ನು ಕಲಿತಿದ್ದೇವೋ ಆ ವಿದ್ಯೆ ನಮ್ಮ ಪ್ರಯೋಜನಕ್ಕೆ ಬರುವುದಿಲ್ಲ. ಸಮಾಜದ ಹಿತಾಸಕ್ತಿಯನ್ನು ಕಾಪಾಡಲು, ಸಮಾಜದ ಸ್ವಾಸ್ಥ್ಯವನ್ನು ಬೆಳೆಸಲು, ಅದೇ ರೀತಿ ಒಂದು ಉತ್ತಮ ಸಮಾಜ ಕಟ್ಟಲು ಈ ವಿದ್ಯೆಗಳು ಪ್ರಯೋಜನಕಾರಿಯಾಗುವುದಿಲ್ಲ. ಕಾರಣ, ಗಳಿಕೆಯಾಧಾರಿತ ಶಿಕ್ಷಣವನ್ನು ಈಗ ಕಲಿಸಲಾಗುತ್ತದೆ. ತಂತ್ರಜ್ಞಾನ ಮುಂದುವರಿದಿದೆಂಬ ವಿಷಯವು ವೇದಿಕೆಯಲ್ಲಿ ಬಂತು. ತಂತ್ರಜ್ಞಾನ ಒಂದು ವಿಷಯ ನೆನಪಿಡಿ ಮಕ್ಕಳೇ, ಇನ್ನೊಂದು 25-30 ವರ್ಷ ಕಳೆದ ನಂತರ ಶಿಕ್ಷಕರ ಅಗತ್ಯನೂ ಇರಲಿಕ್ಕಿಲ್ಲ, ವೈದ್ಯರ ಅಗತ್ಯನೂ ಇರಲಿಕ್ಕಿಲ್ಲ. ಎಲ್ಲ ರೋಬೋಟ್ ಕಲಿಸಲಿಕ್ಕೆ ಈಗಲೇ ಬಂದಿದೆ. ಮುಂದುವರಿದ ರಾಷ್ಟ್ರಗಳಲ್ಲಿ ಬಂದು ಎಲ್ಲ ರೋಬೋಟ್ ಇರ್ಬೋದು, ಎಲ್ಲ ರೋಬೋಟ್. ವೇದಿಕೆಯಲ್ಲಿರುವವರು ಸಹ ರೋಬೋಟ್ ಇರ್ಬೋದು. ಯಾಕೆಂದರೆ ಜನರಿಗೆ ಪುರುಸೊತ್ತಿರಲಿಕ್ಕಿಲ್ಲ. ಬೇರೆ ಬೇರೆ ಕ್ಷೇತ್ರದಲ್ಲಿರುವಂತಹ ರೋಬೋಟನ್ನು ತಂದು ಇಲ್ಲಿ ಕೂರಿಸಿ ಅವರಿಂದ ಹಿತೋಪದೇಶ ಮಾಡುವಂಥ. ಆದರೆ ಮುಂದೆ ಕುಳಿತುಕೊಳ್ಳುವ ಜನರು ಸಹ ರೋಬೋಟ್ ಇರ್ಬೋದಂತಲೇ ಕಾಣ್ತದೆ ನನಗೆ. ಪರಿಸ್ಥಿತಿ ಆ ರೀತಿಯಾಗಿ ಮುಂದುವರಿತಾ ಇದೆ. ಅಭಿವೃದ್ಧಿ ಅಂತ ಹೇಳಿದರೆ ಅವನತಿಯ ಅಭಿವೃದ್ಧಿ ಆಗಬಾರ್ದು. ನಾವು ಅಭಿವೃದ್ಧಿಯ ವಿರೋಧಿಗಳಲ್ಲ, ಅಥವಾ ನಾವು ನಿರ್ದಿಷ್ಟವಾದ ಆದರ್ಶವೋ ಆಶಯವೋ ಇಲ್ಲದ ಜನರಂತ ಅಲ್ಲಂತಲೂ ಹೇಳುವುದಿಲ್ಲ. ನಾನು ಹೇಳುವುದು ಎಲ್ಲರಲ್ಲೊಂದಾಗು ಎಂಬ ಮಂಕುತಿಮ್ಮ ಹೇಳಿದ ಹಾಗೆ ನಮಗೆ ಯಾಕೆ ಎಲ್ಲರಲ್ಲಿ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ? ಕಾರಣ ಇಷ್ಟೇ,
ಮನುಷ್ಯ ಇದನ್ನು ಇಲ್ಲಿ ಶಾಶ್ವತ ಅಂತ ನೆನೆಸಿದ್ದಾನೆ. ಈ ಪ್ರಪಂಚ ಬಿಟ್ಟು ಮನುಷ್ಯ ಹೊರಗೆ ಈ ಪ್ರಪಂಚದಿಂದ ಹೋಗುವಾಗ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಧರ್ಮ ಗ್ರಂಥಗಳು ಹೇಳ್ತದೆ, ಸನಾತನ ಧರ್ಮ ಅದನ್ನೇ ಕಲಿಸ್ತದೆ. ಅವನಿಗೆ ಉಪಯೋಗವಾಗುವುದಂತ ಹೇಳಿದರೆ ಆತ ಮಾಡಿದಂತಹ ಶಾಶ್ವತವಾದಂಥ ದಾನ ಧರ್ಮ, ಬಾವಿಯು, ಶಾಲೆಯು, ಬಸ್ ಸ್ಟ್ಯಾಂಡು ಅಥವಾ ಇನ್ನಿತರ ಏನಾದರೂ ದಾನ ಮಾಡಿ ಹೋಗಿದ್ದಾನೆ, ಅದು ಮಾತ್ರ ಉಳಿತದೆ. ಆತನ ಹೆಂಡತಿ ಮಕ್ಕಳಿಗೆ ಇಟ್ಟಂತಹ ಮನೆ ಅದು ಮಾರಿ, ತೋಟ ಅದನ್ನು ಸಹ ಮಾರ್ತಾರೆ. ನಂತರ ಕಚ್ಚಾಡುವವರು ಇದ್ದಾರೆ. ಶಾಶ್ವತ ದಾನದ ಬಗ್ಗೆ ಜನರಲ್ಲಿ ಪರಿಕಲ್ಪನೆ ಇಲ್ಲ. ನಿಮಗೆ ಉಪಯೋಗಕ್ಕೆ ಬೀಳುವುದಂತ ಹೇಳಿದರೆ ನೀವು ಮಾಡಿದಂಥ ಶಾಶ್ವತವಾದ ದಾನ. ಎರಡನೆಯದು ವಿದ್ಯೆ. ಸರ್ ಹೇಳಿದರು, ನಾವು 4,000 ವಿದ್ಯಾರ್ಥಿಗಳ ವಿದ್ಯೆ, 8,000 ವಿದ್ಯಾರ್ಥಿಗಳು ಈ ವಿಶ್ವವಿದ್ಯಾಲಯದಲ್ಲಿ ಸಹ ಇದ್ದಾರೆ. ನಮ್ಮ ಉಪಕುಲಪತಿ ಸರ್ ಸಹ ಅದನ್ನೇ ಹೇಳಿದರು. ಈ ವಿದ್ಯೆ, ಆ ವಿದ್ಯೆಯಿಂದ ಕಲಿತ ಮಕ್ಕಳು ಅದನ್ನು ಪ್ರಯೋಜನವಾಗುವುದು. ನಂತರ ನಿಮ್ಮನ್ನು ಪ್ರೀತಿಸುವ ಮಕ್ಕಳು. ಯಾಕೆ ಇಂಥ ಮಕ್ಕಳನ್ನು ಬಿಟ್ಟು ಹೋದೆ ಅಂತ ಹೇಳಿ ನೀವು ಸತ್ತು ಹೋದ ನಂತರ ಹೇಳಿದರೆ ಅದರ ಯಾವ ರೀತಿಯ ಬಾಧೆ ಅಂತ ಹೇಳ್ತೇವೆ ಅದು ನಿಮಗೆ ತಗಲ್ತದೆ ಅಂತ. ಇಂಥ ಮಕ್ಕಳನ್ನು ಬಿಟ್ಟು ಹೋದನಲ್ಲ ಅಂತ, ಇಂಥ ಮಕ್ಕಳನ್ನು ಹುಟ್ಟಿಸಿದನಲ್ಲ ಅಂತ. ನೀವು ಬಿಡುವಂತಹ, ನಿಮ್ಮನ್ನು ಪ್ರೀತಿಸುವಂತಹ ಮಕ್ಕಳು ಬದುಕಿರುವಾಗ, ಸತ್ತ ನಂತರ ನಿಮಗಾಗಿ ಪ್ರಾರ್ಥಿಸುವಂತಹ ಮಕ್ಕಳು, ಅದೇ ರೀತಿ ನೀವು ನಿಮ್ಮ ಗುರುಗಳು ಕಲಿಸಿದಂತಹ ವಿದ್ಯೆಯನ್ನು ಸದುಪಯೋಗ ಮಾಡುವಂಥ, ವಿದ್ಯೆಯ ಬರ, ವಿದ್ಯೆಯ ಕೊರತೆ ಖಂಡಿತ ಇಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ. ಇನ್ನು ಈಗ ಆನ್ಲೈನ್ ಎಲ್ಲವೂ ಆಗಿದೆ. ಶಾಲೆ ಕಾಲೇಜುಗಳ ಅಗತ್ಯತೆ ಮುಂದುವರೆದ ದಿನಗಳಲ್ಲಿ ಇದೆಯಾ ಇಲ್ಲ ಗೊತ್ತಿಲ್ಲ. ಎಲ್ಲ ಕ್ಷೇತ್ರದಲ್ಲೂ AI ತಂತ್ರಜ್ಞಾನ ಮುಂದಡಿ ಇಡ್ತಾ ಇದೆ. ಭಾರತದಲ್ಲಿ ಸ್ವಲ್ಪ ತಡವಾಗಿ ಬರ್ತಾ ಇದೆ. ನಾವೇನು ಮಾಡಬೇಕಂತ ಹೇಳಿದೆ, ಈಗಾಗಲೇ ಹೇಳಲಾಗಿದೆ, ಯಾವ ತಂತ್ರಜ್ಞಾನ ಬಂದರೂ ಮರಣ, ಜೀವನ, ಜನನ ಇದನ್ನು ಅವನಾಗಿಯೇ ತೀರ್ಮಾನಿಸಬೇಕಾಗ್ತದೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರಂತ ಯಾರು ಡೆಫಿನೇಷನ್ ಕೊಡುವ ಅಗತ್ಯ ಇಲ್ಲ. ಮತ್ತು ನಾವು ಈಗ ವೇದಿಕೆಯಲ್ಲೆಲ್ಲ ವಿಷಯ ಬಂತು, ನೀವು ನಮಗೆ ಸಹಕರಿಸಬೇಕು ಅಥವಾ ಸ್ಮರಿಸಬೇಕು, ದಯವಿಟ್ಟು ನೀವು ಕೃತಜ್ಞರಾಗುವ ಅವಶ್ಯಕತೆಯೇ ಇಲ್ಲ. ಕೃತಜ್ಞರಾಗಬೇಕಂತಲೂ ಹೇಳುವುದಿಲ್ಲ ನಾನು. ನಿಮ್ಮ ಜವಾಬ್ದಾರಿ ಗೊತ್ತಿದ್ದರೆ ಸಾಕಾಗ್ತದೆ. ನಮ್ಮ ವೈಯಕ್ತಿಕವಾದಂತಹ ಜವಾಬ್ದಾರಿ ನಮಗೆ ಗೊತ್ತಿರಬೇಕು. ನಾವು ಇಲ್ಲಿ ಯಾಕೆ ಇದ್ದೇವೆ, ಇಲ್ಲಿ ಯಾಕೆ ಬದುಕುತ್ತೇವೆ, ಅದನ್ನೇ ಹೇಳುವುದು ಮನುಷ್ಯ ಸಂಘಜೀವಿ ಅಂತ ಹೇಳುವುದು. ನಾನು ಭಾಷಣ ಹೇಳಲಿಕ್ಕೆ ಉದ್ದುದ್ದ ಭಾಷಣ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇಲ್ಲಿ ವೇದಿಕೆಯಲ್ಲಿ ಎಲ್ಲ ಒಂದು ಪುಟ್ಟ ಕಾರ್ಯಕ್ರಮ, ನಾನು ಪುಟ್ಟ ಕಾರ್ಯಕ್ರಮ ಮಾತ್ರ ಅಂತ ಹೇಳುವುದಿಲ್ಲ, ಇದೊಂದು ಪುಣ್ಯ ಕಾರ್ಯಕ್ರಮ ಅಂತ ಸಹ ಹೇಳ್ತೇನೆ. ಖಂಡಿತವಾಗಿಯೂ ಇಂಥ ಕಾರ್ಯಕ್ರಮದಲ್ಲಿ ನನ್ನ ನಂಬಿಕೆ ಅಂತ ಹೇಳಿದರೆ, ಆಸ್ತಿಕರ ನಂಬಿಕೆ ಅದು ದೇವತೆಗಳು, ದೇವಚರರು ಇರ್ತಾರಂತ. ಯಾಕೆಂತ ಹೇಳಿದ್ರೆ ಹೊರಗಡೆ ಯಾವುದಕ್ಕೂ ಸಮಯ ವ್ಯಯಿಸ್ತಾ ಇದ್ದಾರೆ, ಎಲ್ಲೆಲ್ಲೂ ಕುಡಿತಾ ಇದ್ದಾರೆ, ಎಲ್ಲೆಲ್ಲೂ ಡ್ಯಾನ್ಸ್ ಬಾರ್ಗಳಲ್ಲಿದ್ದಾರೆ, ಎಲ್ಲೆಲ್ಲೂ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಕೇವಲ ಸದುದ್ದೇಶ ಇಟ್ಟುಕೊಂಡು ಸಮಾನ ಮನಸ್ಕರು ನೀವು ಸಹ ಈ ಸಂದರ್ಭದಲ್ಲಿ ನಿಮ್ಮ 3 ಗಂಟೆ ರೀಲ್ಸ್ನಲ್ಲೋ ಮನಸ್ಸು ಕೆಡಿಸುವಂಥದ್ದು ಅಥವಾ ಬೇರೆ ಎಲ್ಲೋ ಜಗಳ ಮಾಡುವುದರಲ್ಲೂ ದ್ವೇಷಿಸುವುದರಲ್ಲೂ ಕಾಲ ಕಳೆಯುವ ಬದಲು 3 ಗಂಟೆಗಳ ಕಾಲ ನೀವು ಅಸೂಯಾರಹಿತರಾಗಿ ಇಲ್ಲಿ ಬಂದು ಕೂತಿದ್ದೀರಲ್ಲ, ಅದೇ ನಾವು ನೆನೆಸುವುದು ನಮಗೆ ನಿಮ್ಮ ಕಡೆಯಿಂದ ಸಿಕ್ಕಿದಂಥ ಪ್ರತಿಫಲ ಅಂತ ನಾನು ಭಾವಿಸ್ತಾ ಇರ್ತೇನೆ. ಯಾಕೆಂತ ಹೇಳಿದರೆ ಈ ಕಾಲದಲ್ಲಿ ಅದರ ಅವಶ್ಯಕತೆ ಇದೆಯೋ ಇಲ್ಲವೋ ಎಂಬ ಚರ್ಚೆ ನಡೆಯುತ್ತಾ ಇದೆ. ನಮಗೆ ಗೊತ್ತಿಲ್ಲ, ಬರುವ ದಿನಗಳಲ್ಲಿ ಈಗಾಗಲೇ ಆರಂಭದಲ್ಲಿ ಹೇಳಿದರು ಅವರು. ಯಾವ ರೀತಿ ಅಂತ ಹೇಳಿದರೆ, ನಾವು ಆರಂಭದಲ್ಲಿ ಮಾಡುವಾಗ ಒಂದು ಕೂತ್ಕೊಂಡವು ಹೀಗೆ, ಈ ಸಮಾಜದಲ್ಲಿ ಎಲ್ಲರಲ್ಲೊಂದಾಗುವಂತಹ ಅದೇ ಮಂಕುತಿಮ್ಮನ ಹುಲ್ಲಾಗು ಬೆಟ್ಟದಡಿ ಅಂತ, ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು, ಆ ರೀತಿಯ. ನಾನು ರಿಪೀಟ್ ಮಾಡ್ತೇನೆ, ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು, ಕಷ್ಟಗಳ ಮಲೆಯ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರಲ್ಲಿ ಒಂದಾಗು ಮಂಕುತಿಮ್ಮ. ನೋಡಿ, ಈ ಎಲ್ಲರಲ್ಲಿ ಒಂದಾಗಬೇಕೆಂಬ ಕಲ್ಪನೆಯೇ ನಮ್ಮಲ್ಲಿ ಬಂದದ್ದು. ಸಮುದಾಯ ಮುಖ ಕೆಲಸ ಮಾಡುವ ಜನರಿದ್ದಾರೆ, ಅಥವಾ ಯಾವ ಉದ್ದೇಶ ಇಟ್ಟುಕೊಂಡು ಕೆಲಸ. ಈಗಾಗಲೇ ಸರ್ ಅದನ್ನು ಉದ್ಘಾಟನಾ ಭಾಷಣ ಮಾಡುತ್ತಾ ಅದನ್ನೇ ಹೇಳಿದರು, ಸಬ್ಜೆಕ್ಟ್ ಆಗಿದೆ ಅಂತ. ಅಂದರೆ ದೇವರು ಒಂದು ವಸ್ತು ಆಗಿದ್ದಾನೆ, ದೇವರು ಒಂದು ಪಾತ್ರ ಆಗಿದ್ದಾನೆ, ದೇವರನ್ನೇ ಮುಂದಿಟ್ಟುಕೊಂಡು ಎಲ್ಲ ರೀತಿಯ ಆಧ್ಯಾತ್ಮಿಕವೂ ವ್ಯಾಪಾರ ಆಗಿದೆ. ಅದನ್ನು ಅವರು ಒಂದು ಇಂಟೆಲೆಕ್ಚುವಲ್ ರೀತಿಯಲ್ಲಿ ನಿಮ್ಮ ಮುಂದೆ ಮಂಡಿಸಿದ್ರು ಅವರು. ಅಂದರೆ
ನಾವು ಇಲ್ಲಿ ಶಬ್ದದ ವ್ಯಾಪಾರ ಮಾಡಲಿಕ್ಕೆ ಬೇಕಾಗಿ ಇಲ್ಲಿ ಖಂಡಿತ ಕೂತದಲ್ಲ, ಅಥವಾ ಆಧ್ಯಾತ್ಮಿಕವು ವ್ಯಾಪಾರ ಆದಂತಹ ಈ ಸಮಯ ಸಂದರ್ಭ ಸನ್ನಿವೇಶದಲ್ಲಿ ವಿಶೇಷವಾಗಿ ನಮ್ಮ ಊರಿನಲ್ಲಿ ಎಲ್ಲರೂ ಸೇರುವಂತಹ ಒಂದು ಕಾರ್ಯಕ್ರಮ ಮಾಡುವುದು ತೀರಾ ಅಪರೂಪ. ಅದಕ್ಕೆ ಕಾರಣ ಅಂತೂ ಗೊತ್ತಿಲ್ಲ ನನಗೆ, ಯಾಕೆ ಹೀಗೆ ಸಾಧ್ಯವಾಗುತ್ತಿಲ್ಲ ಅಂತೇಳಿ. ನಮ್ಮದೊಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದೇವೆ. ದೇವರ ಇದರಿಂದ ನಮ್ಮ ಸಾಧ್ಯವಾದಷ್ಟು ನಾವು ಅದನ್ನೇ ಯಶಸ್ಸನ್ನು ಪಡೆದಿದ್ದೇವೆ. ನಾವು ಅದನ್ನೇ ನಿಮ್ಮ ಹತ್ರ ಹೇಳುವುದು, ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇರ್ತೇವೆ. ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.